ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನುವಾಹಿನಿ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಚಾನಲಲ್ಲಿ ನಾನು ತೋರಿಸ್ತಿರೋ ರೆಸಿಪಿ ಕ್ರಿಸ್ಪಿ ಮತ್ತು ಸ್ಪೈಸಿ ಆಗಿರೋ ಟೇಸ್ಟಿ ರೆಸಿಪಿನ ತೋರಿಸ್ತಾ ಇದ್ದೀನಿ. ಅದು ಯಾವುದು ಅಂದರೆ ಕಚೋರಿ. ಈ ಕಚೋರಿಗೆ ಪರ್ಫೆಕ್ಟ್ ಟೈಮ್ ಯಾವುದು ಅಂದರೆ ಸ್ನ್ಯಾಕ್ಸ್ ಟೈಮು. ಎಸ್ಪೆಷಲಿ ಅದ್ರ ಜೊತೆ ಒಂದು ಕಪ್ ಟೀ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಸಿಂಪಲ್ ಇಂಗ್ರೀಡಿಯೆಂಟ್ಸು ಮತ್ತು ಔಟರ್ ಲೇಯರು ತುಂಬ ಕ್ರಿಸ್ಪಿಯಾಗಿರುತ್ತೆ ಮತ್ತು ಒಳಗಡೆ ಫೀಲಿಂಗ್ ಮಾತ್ರ ಸಖತ್ತು ಸ್ಪೈಸಿಯಾಗಿರುತ್ತೆ. ಬನ್ನಿ ಇವಾಗ ಮಾಡೋದು ನೋಡೋಣ ಹೇಗೆ ಏನು ಅಂತ. ಸೊ ನಾನು 1 ಕಪ್ ಮೈದಾ ಹಿಟ್ಟು ತೊಗೊಂಡಿದ್ದೀನಿ, 1 ಕಪ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ 2 ಕಪ್ಪು ಮೈದಾ ಹಿಟ್ಟು ತೊಗೋಬೋದು. 1/4 ಕಪ್ ಆಯಿಲು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇದ್ರ ಜೊತೆ ಓಮ್ ಕಾಳನ್ನ ಹಾಕೋಬೇಕು. ನಾನು ಅದನ್ನು ಲಾಸ್ಟಲ್ಲಿ ಆ್ಯಡ್ ಮಾಡಿದ್ದೀನಿ. ನೀವು ಮಿಕ್ಸ್ ಮಾಡ್ಬೇಕಾದ್ರೆ ಹಾಕೋದಾದ್ರೂ ಹಾಕ್ಬೋದು. ಇಷ್ಟನ್ನು ಹಾಕಿದ್ಮೇಲೆ ಕಂಪ್ಲೀಟ್ ನಾವು ವಿತೌಟ್ ನೀರು ಮಿಕ್ಸಪ್ ಮಾಡ್ಕೋಬೇಕು. ಮಿಕ್ಸಪ್ ಆದಮೇಲೆ ಅದನ್ನು ಹಿಟ್ಟನ್ನ ಈ ಥರ ಹಿಡಿದು ನೋಡಿದರೆ ಅದು ಗಟ್ಟಿಯಾಗಿ ಅಂಟ್ಕೊಂಡಿರಬೇಕು. ತೋರಿಸ್ತೀನಿ ನೋಡಿ ಹೇಗೆ ಅಂತ. ಹಾಗೆಯೇ ಇನ್ನೊಂದು ವಿಷಯ ಏನಂದರೆ, ನನ್ನ ಚಾನಲಲ್ಲಿ ವ್ಯೂಸ್ ಚೆನ್ನಾಗಿ ಬರ್ತಾಯಿದೆ, ಬಟ್ ಯಾರೂ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ನ ನೋಡಿ ನಮಗೂ ಕೂಡ ಸಪೋರ್ಟ್ ಮಾಡಿ. ನೋಡಿ ಈ ಥರ ಆಗಬೇಕು ಕನ್ಸಿಸ್ಟೆನ್ಸಿ ಹಿಟ್ಟು. ಇವಾಗ ಹಿಟ್ಟು ರೆಡಿ ಆಗಿದೆ ಕಚೋರಿಗೆ. ಅದನ್ನು ಒಂದು 10 ಮಿನಿಟ್ಸ್ ಸೈಡಲ್ಲಿ ಇಟ್ಬಿಟ್ಟು ಈಗ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ನಾವು ಇವಾಗ ಕಚೋರಿ ಮಾಡೋದಕ್ಕೆ ಒಂದು ಡ್ರೈ ಪೌಡರ್ನ ರೆಡಿ ಮಾಡ್ಕೋಬೇಕು. ಸೊ ಹಾಗಾಗಿ ನಾನು 1 ಸ್ಪೂನು ಕೊರಿಯಂಡರ್ ಇದನ್ನು ತೊಗೊಂಡಿದ್ದೀನಿ, ಕಾಳನ್ನ. 1/4 ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. 1/4 ಸ್ಪೂನಷ್ಟು ಸೋಂಪು ಕಾಳು ತಗೊಂಡಿದ್ದೀನಿ. ಸೊ ಇವನ್ನ ನಾವು ಪೌಡರ್ ಮಾಡ್ಕೋಬೇಕು. ಇವಾಗ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಕಡಾಯಿ ಇಟ್ಬಿಟ್ಟು ಒಂದು 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಬಿಟ್ಟು ಅದು ಬಿಸಿ ಆದಮೇಲೆ ಗ್ರೀನ್ ಚಿಲ್ಲಿ ಹಾಗೆ ಆನಿಯನ್ ಇದೆರಡನ್ನೂ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಇವೆರಡು ಎಲ್ಲದೂ ಮಿಕ್ಸ್ ಆದಮೇಲೆ ಸ್ವಲ್ಪ ರಾಸ್ ಮೇಲೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡಿಕೊಂಡು ಇದಾದಮೇಲೆ ನಾವು ಕಡಲೆ ಹಿಟ್ಟನ್ನ ಹಾಕಬೇಕು. ಕಡಲೆ ಹಿಟ್ಟು ನೀಟಾಗಿ ಇದು ಫ್ರೈ ಆಗಬೇಕು. ಅವೆಲ್ಲನೂ ಫ್ರೈ ಆದಮೇಲೆ ಸ್ಟಾರ್ಟಿಂಗಲ್ಲಿ ಪೌಡರ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಆ್ಯಡ್ ಮಾಡಬೇಕು. ಇದು ಸ್ಟಾರ್ಟಿಂಗ್ನಲ್ಲೇ ಫ್ರೈ ಮಾಡಿಕೊಂಡು ಮಿಕ್ಸಿ ಮಾಡ್ಬೋದು, ಪೌಡರ್ ಮಾಡ್ಕೋಬೋದು. ಇಲ್ಲಾಂದರೆ ನಾವು ಇವಾಗ ಹಾಕಿದ ಮೇಲೆ ಕೂಡ 1 ನಿಮಿಷ ಫ್ರೈ ಮಾಡಿಕೊಂಡು ನಡೆಯುತ್ತೆ. ಅದು ಫ್ರೈ ಆದಮೇಲೆ ಟರ್ಮರಿಕ್ ಪೌಡರು ಹಾಗೆಯೇ ಚಿಲ್ಲಿ ಪೌಡರು ಇವೆರಡು, ಚಿಲ್ಲಿ ಪೌಡರು 1 ಸ್ಪೂನು, ಟರ್ಮರಿಕ್ ಪೌಡರು 1/4 ಸ್ಪೂನಷ್ಟು, ಹಾಗೆಯೇ ಪೆಪ್ಪರು, ಗರಂ ಮಸಾಲ, ಸಾಲ್ಟ್ ಹಾಕಬೇಕು. ಲಾಸ್ಟಲ್ಲಿ ಸಾಲ್ಟ್ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಬೇಯಿಸಿಟ್ಕೊಂಡಿರ್ತೀವಲ್ಲ ಆಲೂಗಡ್ಡೆ ಅದಿಷ್ಟನ್ನು ಹಾಕಿ ಲಾಸ್ಟಲ್ಲಿ ಒಂದೇ ಒಂದು ಚಿಟಿಕೆಯಷ್ಟು ಹಿಂಗನ್ನು ಹಾಕ್ಬಿಟ್ರೆ ಸ್ಟಫಿಂಗ್ ರೆಡಿಯಾಗಿ ಹೋಗ್ಬಿಡುತ್ತೆ ಕಚೋರಿಗೆ. ಇದಿಷ್ಟು ರೆಡಿ ಆಗಿಬಿಟ್ರೆ ಇನ್ನೇನು ಕಚೋರಿ ಆಲ್ಮೋಸ್ಟ್ ಆದಂಗೆ. ಇದು ನಾವು ಕಡಲೆ ಹಿಟ್ಟನ್ನ ಹಾಕಿರ್ತೀವಲ್ಲ, ಸೊ ಸ್ವಲ್ಪ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಸೊ ನಾವು ನೀಟಾಗಿ ಹುಷಾರಾಗಿ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಇದನ್ನು ಫ್ರೈ ಮಾಡ್ಕೋಬೇಕು ಎಲ್ಲದನ್ನೂ. ಇದಕ್ಕೆ 1 ಸ್ಪೂನ್ ಶುಗರ್ ಹಾಕೋದು ಆಪ್ಷನಲ್ಲು, ಬಟ್ ನಾನಿಲ್ಲಿ ಶುಗರ್ನ ಹಾಕಿದ್ದೀನಿ, ಬಟ್ ನಾನು ಬೆಲ್ಲದ ಸಿರಪ್ನ ಹಾಕಿದ್ದೀನಿ. ಬಟ್ ಸ್ಟವ್ನ ಆಫ್ ಮಾಡಿಬಿಟ್ಟು ಹಾಕಬೇಕು. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕ್ಬಿಟ್ರೆ ಕಂಪ್ಲೀಟಾಗಿ ರೆಡಿ ಆಗುತ್ತೆ. ಬಟ್ ಇದನ್ನು ಸ್ಟವ್ನ ಆಫ್ ಮಾಡಿಬಿಟ್ಟೆ ಹಾಕಬೇಕು. ಆವಾಗಲೇ ಹೇಳಿದ್ನಲ್ಲ ನಾನು ಓಮ್ ಕಾಳನ್ನ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ ಅಂತ. ನೀವು ಬೇಕಾದ್ರೆ ಸ್ಟಾರ್ಟಿಂಗ್ ಹಿಟ್ಟನ್ನ ನಾವು ರೆಡಿ ಮಾಡ್ಕೋಬೇಕಾದ್ರೂ ಹಾಕ್ಬೋದು, ಇಲ್ಲ ಲಾಸ್ಟಲ್ಲಿ ಕೂಡ ಹಾಕ್ಕೋಬೋದು. ಸೊ ಕಂಪ್ಲೀಟಾಗಿ ಓಮ್ ಕಾಳನ್ನೆಲ್ಲ ಹಾಕಿದ್ಮೇಲೆ ಮತ್ತೊಂದು ಸಲ ಮಿಕ್ಸ್ ಮಾಡಿಬಿಟ್ಟು ಇವಾಗಿನ ಕಚೋರಿ ಮಾಡೋದನ್ನ ನೋಡೋಣ.
ಸ್ಟಫಿಂಗ್ನ ರೆಡಿ ಮಾಡ್ಕೊಂಡಿರ್ತೀವಲ್ಲ, ಸೊ ಅದನ್ನು ಈ ಥರ ಉಂಡೆಗಳ್ನಾಗಿ ಮಾಡಿಟ್ಕೊಳ್ಳೋಣ ಫಸ್ಟು. ಅದು ಮಾಡಿಟ್ಕೊಳ್ಳೋದ್ರಿಂದ ನಮಗೆ ಬೇಗ ಬೇಗ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಒಂದಿಷ್ಟು ಆಗಿದ್ವು, ಒಂದು 10-15 ಉಂಡೆಗಳಾಗಿದ್ವು. ಸೊ ನಾನು ಎಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟು ತೊಗೊಂಡಿದ್ದೀನೋ ಅದಕ್ಕೆ ಕರೆಕ್ಟಾಗಿ ಉಂಡೆಗಳನ್ನ ಮಾಡ್ಕೊಂಡಿದ್ದೆ ನಾನು. ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ಕೋಬೇಕು, ಏಕೆಂದರೆ ನಾವು ನೀಟಾಗಿ ಅದನ್ನು ತಟ್ಟಿದ ಮೇಲೆ ಅದು ಹೊರಗಡೆ ಬರೋ ಚಾನ್ಸಸ್ ಇರುತ್ತೆ ಸ್ಟಫಿಂಗು. ಮತ್ತು ಆಯಿಲಲ್ಲಿ ನಾವು ಫ್ರೈಯಿಂಗಿಗೆ ಡೀಪ್ ಫ್ರೈಯಿಂಗ್ ಹಾಕ್ತೀವಲ್ಲ, ಸೊ ಆವಾಗ ಓಪನ್ ಆಗಿಬಿಡುತ್ತೆ. ಸೊ ನೀಟಾಗಿ ಹುಷಾರಾಗಿ ನೋಡಿಕೊಂಡು ಸ್ಟಫಿಂಗ್ನ ಫಿಲ್ ಮಾಡಬೇಕು. ಈ ಥರ ಪೂರಿ ಅದಕ್ಕೆ ನಾವು ಲಟ್ಟಿಸ್ಕೋಬೇಕು ಹಿಟ್ಟನ್ನ. ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ, ಅದೇ ರೀತಿಯಾಗಿ ಲಟ್ಟಿಸ್ಕೋಬೇಕು. ಇದು ತಿಕ್ಕು ಮತ್ತು ತಿನ್ನಂತಲ್ಲ, ನೀಟಾಗಿ ಕರೆಕ್ಟಾಗಿ ಫಿಲ್ಲಪ್ ಮಾಡೋದಕ್ಕೆ ಕರೆಕ್ಟಾಗಿರಬೇಕು ಸ್ಪೇಸು. ಆ ಥರ ಇದನ್ನು ಲಟ್ಟಿಸ್ಕೋಬೇಕು. ಸ್ವಲ್ಪ ನೀರನ್ನ ಔಟರ್ ಲೇಯರ್ಸ್ ಎಲ್ಲ ಅಪ್ಲೈ ಮಾಡಬೇಕು. ನೋಡಿ ಇವಾಗ ಸ್ಟಫಿಂಗ್ ಇಡ್ತಾ ಇದ್ದೀನಿ ನಾನು. ಈ ಥರ ಸ್ಟಫಿಂಗ್ನ ಇಟ್ಬಿಟ್ಟು ನೀಟಾಗಿ ಕ್ಲೋಸ್ ಮಾಡಬೇಕು. ಈ ಹೋಳಿಗೆ ಎಲ್ಲ ಮಾಡಿದಾಗ ನಾವು ಹೂರಣನ ತುಂಬಿಟ್ಟು ಕ್ಲೋಸ್ ಮಾಡ್ತೀವಲ್ಲ, ಅದೇ ರೀತಿ. ಕಂಪ್ಲೀಟ್ ಫಿಲ್ಲಾಗಿ ಕವರ್ ಆದಮೇಲೆ ಈ ಥರ ಒನ್ ಟೈಮು ಫಿನಿಶಿಂಗ್ ಕೊಟ್ಟರೆ ಕಚೋರಿ ಡೀಪ್ ಫ್ರೈ ಮಾಡೋದಕ್ಕೆ ರೆಡಿ ಆಗುತ್ತೆ. ನೋಡಿ ಇವಾಗ ಡೀಪ್ ಫ್ರೈ ಆಗ್ತಾಯಿದೆ ಕಚೋರಿ. ಸೇಮ್ ನಾವು ಔಟ್ಸೈಡ್ ತೊಗೊತೀವಲ್ಲ ಅದೇ ಥರನೇ ಕಾಣಿಸ್ತಾ ಇದೆ ಅಲ್ವಾ. ಈ ಥರ ನಾವು ಹಾಕಿದ ತಕ್ಷಣವೇ ಎತ್ತಕ್ಕೆ ಹೋಗಬಾರ್ದು. ಅದು ನೀಟಾಗಿ ಮೇಲ್ಗಡೆ ಬಬಲ್ಸ್ ಎಲ್ಲ ಬರ್ತಾ ಇರುತ್ತೆ. ಸೊ ಆವಾಗ ಒಂದು ಸೈಡು ಕಂಪ್ಲೀಟಾಗಿ ಬೆಂದಿದೆ ಅಂತ ಅರ್ಥ. ಸೊ ಅದನ್ನು ಆಮೇಲೆ ತಿರುವು ಹಾಕಬೇಕು ನಾವು. ನೋಡಿ ಈ ಥರ ಇವಾಗ ಅಷ್ಟು ಕಚೋರಿನೂ ರೆಡಿಯಾಗಿದ್ದಾವೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇವತ್ತಿನ ಕಚೋರಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಡೆಫಿನೆಟ್ಲಿ ಟ್ರೈ ಮಾಡಿ ಮತ್ತು ಕಮೆಂಟ್ಸ್ನಲ್ಲಿ ಶೇರ್ ಮಾಡಿ. ನೀವು ಲೈಕ್ ಮಾಡೋದು, ಕಮೆಂಟ್ ಮಾಡೋದು ಮೋಟಿವೇಟ್ಸ್ ಮೀ ಸೋ ಮಚ್. ಸೊ ನಿಮ್ಮ ಸಪೋರ್ಟು ನನ್ನ ಯೂಟ್ಯೂಬ್ ಜರ್ನಿಗೆ ತುಂಬಾ ಮೀನಿಂಗ್ ಕೊಡುತ್ತೆ. ಇಫ್ ಯು ಎಂಜಾಯ್ಡ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅನುವಾಹಿನಿ ಯೂಟ್ಯೂಬ್ ಚಾನಲ್. ಡೈಲಿ ಲಾಗ್ಸ್, ಟೇಸ್ಟಿ ರೆಸಿಪೀಸ್ ಮತ್ತು ಮತ್ತಷ್ಟು ಇಂಟ್ರೆಸ್ಟಿಂಗ್ ವೀಡಿಯೋಸ್ ಜೊತೆಗೆ ನಿಮಗೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಮಚ್ ಲವ್ ಟು ಮೈ ಯೂಟ್ಯೂಬ್ ಫ್ಯಾಮಿಲಿ. ಬಾಯ್, ಟೇಕ್ ಕೇರ್.